ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಎಚ್ ಬಾಂಬ್ ಇವತ್ತು ಸಿಡ್ತಿದೆ. ಹರಿಯಾಣ ಲಕ್ಷ 25 ಲಕ್ಷ ವೋಟ್ ಚೋರಿ ಅಂತ ಬಿಹಾರದ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿರುವಾಗ ಬಿಗ್ ಬಾಂಬ್ ಸಿಡಿಸಿದಾರಲ್ಲ, ಅದಕ್ಕೀಗ ಬಿಜೆಪಿಯಿಂದ ನರೇಂದ್ರ ಮೋದಿ ಟೀಮ್ ಇಂದ ಬಿಗ್ ಕೌಂಟರ್. ಎಲೆಕ್ಷನ್ ಕಮಿಷನ್ ಸೆಟಲೈಟ್ ಅನ್ನ ಕೊಡ್ತಾ ಇದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ತಿರುಗಿ ಬಿದ್ದಿದೆ. ಈಗ ಏನು ಹಾಗಾದರೆ ರಾಹುಲ್ ಗಾಂಧಿಯವರು ಮತ್ತೆ ಪ್ರೆಸೆಂಟೇಷನ್ ಮೂಲಕ ಹರಿಯಾಣದಲ್ಲಿ ನಾವೇ ಗೆಲ್ಲಬೇಕಿತ್ತು, ಆದರೆ ಯಾವ ರೀತಿ BJP ಸೋಲಿಸ್ತು ನಮ್ಮನ್ನ ಅಂತ ಲೆಕ್ಕ ಇಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಹೇಗಿದೆ ನೋಡ್ತಾ ಹೋಗೋಣ. 1 by 1. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವೋಟ್ ಚೋರಿಯ ಮೂಲಕ, ನಕಲಿ ವೋಟ್ಗಳ ಮೂಲಕ ಆಗ್ತಿರೋದು ಅಂತ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರಲ್ವ. ನಾವು ಇದನ್ನೆಲ್ಲಿ ಸೃಷ್ಟಿ ಮಾಡಿದ್ದಲ್ಲ, ಇದು ಎಲೆಕ್ಷನ್ ಕಮಿಷನ್ದೇ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಅಕ್ರಮ ಇಷ್ಟಿದೆ ಅಂತ ಅವರದ್ದು ಆರೋಪ. ಎಲೆಕ್ಷನ್ ಕಮಿಷನ್ ಏನು ಹೇಳ್ತಿದೆ? ನಂಬರ್ 1, ನಕಲಿ ಮತ ಡಿಲೀಟ್ ಮಾಡುವ SIR ಪ್ರಕ್ರಿಯೆಗೆ ಇವರದ್ದು ವಿರೋಧ. ಒಂದು ಕಡೆ ನೋಡಿ, ಇವರು ಡಬಲ್ ಸ್ಟ್ಯಾಂಡರ್ಡು ಅಂತ ಎಲೆಕ್ಷನ್ ಕಮಿಷನ್ ಕಿಡಿಕಾರಿರೋದು. ಬಿಹಾರದಲ್ಲಿ ನಾವು ಮಾಡಿರೋದು ಅದನ್ನೇ, ಎಲ್ಲ ಕಡೆ ಮಾಡೋದಕ್ಕೆ ಹೊರಟಿರೋದು ಅದನ್ನೇ. ನಕಲಿ ಮತಗಳನ್ನು ಡಿಲೀಟ್ ಮಾಡ್ತೀವಿ ಅಂತ. ನಕಲಿ ಮತಗಳು ಅಂದರೆ ಯಾವ್ಯಾವುದು? ಡೂಪ್ಲಿಕೇಟ್ ಇರಬಹುದು, ಇಲ್ಲ ಆ ಅಡ್ರೆಸ್ಸಲ್ಲಿ ಅವ್ರು ಇಲ್ಲವೇ ಇಲ್ಲ. ಇಂತಹ 65 ಲಕ್ಷ ಮತದಾರರು ಬಿಹಾರದಲ್ಲಿ ಇದ್ರು ಅಂತಾನೆ ನಾವು ಡಿಲೀಟ್ ಮಾಡಿದ್ದು. ಅದಕ್ಕೆ ನೀವಲ್ಲಿ ವಿರೋಧ ವ್ಯಕ್ತಪಡಿಸ್ತೀರಿ, ಯಾಕಂದರೆ ಬಿಹಾರದಲ್ಲಿ ಎಲೆಕ್ಷನ್, ನೀವೆಲ್ಲಿ ಸೋತಿದ್ದೀರೋ ಅಲ್ಲಿ ವಿರೋಧ ವ್ಯಕ್ತಪಡಿಸ್ತೀರಿ. ಮತ್ತೆ ಇಲ್ಲಿ ಹೇಳ್ತೀರಿ ಎಲೆಕ್ಷನ್ ಕಮಿಷನ್ನೇ ಇದನ್ನು ಮಾಡಿದೆ ಅನ್ನೋ ರೀತಿ ಆರೋಪ ಮಾಡ್ತೀರಿ. ಸೊ ನಿಮ್ಮ ಸ್ಟ್ಯಾಂಡ್ ಏನು? ನಕಲಿ ಮತಗಳನ್ನ ಡಿಲೀಟ್ ಮಾಡಬೇಕಾ ಬೇಡವಾ? ಇಲ್ಲಿ ನಕಲಿ ಮತಗಳಿವೆ ಅಂತ ಆರೋಪ ಮಾಡ್ತೀರಿ, ಅಲ್ಲಿ ಡಿಲೀಟ್ ಮಾಡಿದ್ದಕ್ಕೆ ಆಕ್ರೋಶ ಹೊರ ಹಾಕ್ತೀರಿ. ನಿಮ್ಮ ಸ್ಟ್ಯಾಂಡ್ ಏನು? ಮೊದಲದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲೆಕ್ಷನ್ ಕಮಿಷನ್ ಗುಡುಗಿದೆ. 1. ಎರಡನೇದಾಗಿ, ನಕಲಿ ಮತಗಳು BJPಗೆ ಹೋಗಿವೆ ಅಂತ ಯಾವ ರೀತಿ ಹೇಳ್ತಿದ್ದೀರಿ ನೀವು? ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಅದನ್ನು ದೂರು ಸಮೇತವಾಗಿ ಕೊಡಿ ನಮಗೆ ಅಂತ. ನಂಬರ್ 1, ಎಲೆಕ್ಷನ್ ಕಮಿಷನ್ ಬಹಳ ಹಿಂದೆ ಫಸ್ಟ್ ಅವರದ್ದು ಆರೋಪ ಬಂತಲ್ಲ, ಅವತ್ತೇ ಓಪನ್ ಚಾಲೆಂಜ್ ಹಾಕಿತ್ತು. ನೀವು ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಬೇಕು. ರಿಸಲ್ಟ್ ಬರೋದಕ್ಕಿಂತ ಮುಂಚೆ, ಅಂದರೆ ಎಲೆಕ್ಷನ್ ನಡೆಯೋಕ್ಕಿಂತ ಮುಂಚೆ ನಿಮಗೆ ಎಲೆಕ್ಷನ್ ಕಮಿಷನ್ನಲ್ಲೇ ಪ್ರಶ್ನೆ ಮಾಡೋಕೆ ಅವಕಾಶ ಇರುತ್ತೆ. ಯಾಕಂದರೆ ಕರಡು ಪ್ರತಿ ಸಿಕ್ಕಿರುತ್ತೆ, ಫೈನಲ್ ಲಿಸ್ಟ್ ಸಿಕ್ಕಿರುತ್ತೆ, ದೂರು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೇಳ್ತಿದ್ದಾರಲ್ಲ ಅವರು, ರಾಹುಲ್ ಗಾಂಧಿ ಅವರು, ಒಬ್ಬರು ಲೇಡಿ 100 ಸಲ ಬೇರೆ ಬೇರೆ ಹೆಸರಲ್ಲಿ ಆ ಲಿಸ್ಟ್ ಸಿಕ್ಕಿರುತ್ತೆ. ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದಾರಲ್ಲ ಲಿಸ್ಟು, ಮೊದಲೇ ಲಿಸ್ಟ್ ಸಿಕ್ಕಿರುತ್ತೆ ಕಾಂಗ್ರೆಸ್ಸು BJP ರಿಜಿಸ್ಟರ್ಡ್ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ. ಆವಾಗಲೇ ಇಂತಹ ಹೆಸರುಗಳು ರಿಪೀಟ್ ಆಗಿವೆ, ಫೋಟೋನೂ ಇರುತ್ತಲ್ಲ, ಹೆಸರು ಇರುತ್ತಲ್ಲ. ನೋಡಿ, ಎಲೆಕ್ಷನ್ ಕಮಿಷನ್ ಬಿಟ್ಟಿರೋ ಪಟ್ಟಿಯಲ್ಲಿ ಈ ರೀತಿ 2-3 ಅವಕಾಶ ಸಿಗುತ್ತೆ ಅವ್ರಿಗೆ. ಕರಡು ಪ್ರತಿ ಬಿಟ್ಟಾಗ, ಫೈನಲ್ ಬಿಟ್ಟಾಗ ಎಲ್ಲ ಚಾನ್ಸಸ್ ಇರುತ್ತೆ. ಇಂತಹ ಹೆಸರುಗಳು ಡೂಪ್ಲಿಕೇಟ್ ಆಗಿವೆ, ಇಷ್ಟು ಜನ ನಕಲಿ ಮತದಾರರು ಸೇರಿದ್ದಾರೆ ನಮಗನ್ನಿಸ್ತಿದೆ. ಅವರು ಕಂಡು ಹಿಡಿದು ಡಾಕ್ಯುಮೆಂಟ್ ತಂದು ಕೊಡ್ಬೋದು, ಇಲ್ಲ ಜಸ್ಟ್ ಕಂಪ್ಲೇಂಟ್ ಕೊಡಬಹುದು. ಎಲ್ಲ ಬಗೆಯಲ್ಲೂ ಕೂಡ ಅವಕಾಶಗಳಿರ್ತವೆ. ಅದು ಯಾವುದೂ ಮಾಡದೆ ಈಗ ನಮ್ಮನ್ನು ದೂರ್ತಿದ್ದೀರಿ. ರಿಸಲ್ಟ್ ಬಂದ ಮೇಲೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಹೈಕೋರ್ಟಲ್ಲಿ. ದಯವಿಟ್ಟು ದಾಖಲೆ ನಿಮ್ಮ ಹತ್ರ ಇದೆಯಲ್ಲ, ದಾಖಲೆ ಸಮೇತ ಕೋರ್ಟ್ಗೆ ಹೋಗಿ ಅಂತ ಡೈರೆಕ್ಟ್ ಆಗಿ ಓಪನ್ ಚಾಲೆಂಜ್ ಹಾಕಿತ್ತು, ನೆನಪು ಮಾಡ್ಕೊಳ್ಬೋದು ಎಲೆಕ್ಷನ್ ಕಮಿಷನ್. ಈಗಲೂ ಕೂಡ ಅದೇ ಆಪ್ಷನ್ ರಾಹುಲ್ ಗಾಂಧಿ ಅವರಿಗಿದೆ. ಹೇಳಿ ಕೇಳಿ, ರಾಹುಲ್ ಗಾಂಧಿ ಅವರು ಇಲ್ಲಿ 100%, 100ಕ್ಕೆ 100ರಷ್ಟು ಹರಿಯಾಣದಲ್ಲಿ ವೋಟ್ ಚೋರಿ ನಡೆದಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿದ್ದಾರೆ. ಸೊ ಇಷ್ಟು ದೊಡ್ಡ ಅಕ್ರಮ ಆಗಿದೆ ಅಂದಮೇಲೆ ಈ ಸಲ ಅಂತೂ ರಾಹುಲ್ ಗಾಂಧಿಯವರು ದಾಖಲೆ ಸಮೇತ ಇದನ್ನು ಪ್ರೂವ್ ಮಾಡ್ತಾರೆ ಅಂತ ಅಂದ್ಕೊಳ್ಬೇಕು. ಪ್ರೆಸೆಂಟೇಷನ್ ಅಲ್ಲ ಇದು, ಪ್ರೆಸೆಂಟೇಷನ್ ಕೊಟ್ಟು ಬಿಟ್ಟರೆ ಇದು ಸತ್ಯ ಸುಳ್ಳು ಅನ್ನೋದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಅವರು ಕೋರ್ಟ್ಗೆ ಹೋಗಲೇಬೇಕು, BJPಯನ್ನು ಬೀದಿಲಿ ನಿಲ್ಲಿಸಲೇಬೇಕು. ಅಂಥ ಒಂದು ಚಾಲೆಂಜ್ ಇದೆ ಅವ್ರ ಮುಂದೆ. ನಿಜಕ್ಕೂ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಮುಖಭಂಗ ಮಾಡ್ಬೋದು, ಅಂಥ ಒಂದು ಅಸ್ತ್ರ ಸಿಕ್ಕಿದೆಯಲ್ವಾ. ಈ ಸಲ ಮಾತ್ರ ರಾಹುಲ್ ಗಾಂಧಿ ಅವರು ಹಿಟ್ ಆ್ಯಂಡ್ ರನ್ ಮಾಡಬಾರ್ದು ಅನ್ನೋದು ಈಗ ಅವರ ರಾಜಕೀಯ ಎದುರಾಳಿಗಳು ಕೂಡ ಹಾಕಿರೋ ಸವಾಲು. ಯಾಕೆ ನಿಮ್ಮ ಬಾಂಬ್ ಯಾವತ್ತೂ ಬ್ಲಾಸ್ಟ್ ಆಗಲ್ಲ ಅಂತ. ಇನ್ನು ಎಲೆಕ್ಷನ್ ಕಮಿಷನ್ ಇನ್ನೇನೇನು ಕೇಳಿದೆ ನೋಡಿ. ಕಾಂಗ್ರೆಸ್ ಚುನಾವಣಾ ಏಜೆಂಟ್ಗಳು ಯಾಕೆ ಆಕ್ಷೇಪಣೆ ಸಲ್ಲಿಸಲಿಲ್ಲ? ದಟ್ಸ್ ವಾಟ್. ಆರಂಭದಲ್ಲಿ ನಾನು ಹೇಳಿದಾಗೆ ಬೇರೆ ಬೇರೆ ಆರೋಪಗಳಿಗೂ ಇದನ್ನೇ ಕೇಳಿತ್ತು. ನಿಮ್ಮ ಏಜೆಂಟ್ಗಳು, ಪಕ್ಷದ ಏಜೆಂಟ್ಗಳು ಇರೋದು ಯಾಕೆ? ಅದೇ ಕೆಲಸ ಮಾಡೋದಕ್ಕಲ್ವಾ? ಯಾಕೆ ಆವಾಗ ನಿಮಗೆ ಕಾಣಿಸ್ಲಿಲ್ವಾ? ಈ ಪಟ್ಟಿಯನ್ನು ನಾವು ಸೃಷ್ಟಿಸಿದ್ದಲ್ಲ, ಎಲೆಕ್ಷನ್ ಕಮಿಷನ್ನಿಂದನೇ ಡೌನ್ಲೋಡ್ ಮಾಡ್ಕೊಂಡಿದ್ದು ಅಂತಿರಲ್ಲ, ಅದೇ ಪಟ್ಟಿ ನಿಮಗೆ ಮುಂಚೆ ಸಿಕ್ಕಿತ್ತಲ್ಲ, ಯಾಕೆ ಆವಾಗ ಪ್ರಶ್ನೆ ಮಾಡಿಲ್ಲ ನಿಮಗೆ? ಯಾಕದು ತಪ್ಪು ಅಂತ ಅನಿಸಿಲ್ಲ? ಹರಿಯಾಣ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 22 ದೂರುಗಳು ಅಷ್ಟೇ ಬಂದಿರೋದು. ಅದು ಕೂಡ ಮತದಾರರ ಪಟ್ಟಿ ಸಂಬಂಧಪಟ್ಟಂತಲ್ಲ, ಬೇರೆ ಬೇರೆ ಕಂಪ್ಲೇಂಟ್ಸ್ 22 ಬಂದಿತ್ತು. ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಒಂದೂ ಕೂಡ ದೂರು ಬಂದಿಲ್ಲ. ಇದು ಹೆಂಗೆ ಸಾಧ್ಯ ರಾಹುಲ್ ಗಾಂಧಿಯವರೇ ಅಂತ ಎಲೆಕ್ಷನ್ ಕಮಿಷನ್ ಹರಿಹಾಯ್ದಿದೆ. ಈಗ ಮತ್ತೊಂದು ಕಡೆ ಮೋದಿ ಟೀಮ್ ಏನು ಹೇಳ್ತಾ ಇದೆ ನೋಡಿ.
ಹರಿಯಾಣ ಸೋಲೋದಕ್ಕೆ ನೀವು ವೋಟ್ ಚೋರಿ ಕಾರಣ ಅಂತಿದ್ದೀರಿ, ಆದರೆ ನಿಮ್ಮ ಕಾಂಗ್ರೆಸ್ ನಾಯಕರೇ ಬಟ ಬಯಲು ಮಾಡಿದ್ದಾರೆ ನಿಮ್ಮ ಹರಿಯಾಣ ಸೋಲಿನ ಸೀಕ್ರೆಟನ್ನು ಅಂತ ಇಡ್ತಾ ಹೋಗ್ತಾರೆ ಕಿರಣ್ ರಿಜಿಜು ಅವರು. ನೋಡಿ, ನಿಮ್ಮ ಮಿನಿಸ್ಟರ್ ಅಂದರೆ ಮಿನಿಸ್ಟರ್ ಆಗಿದ್ದವರು, ಮಾಜಿ ಮಂತ್ರಿ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಈಗ ಹರಿಯಾಣ ಸೋಲಿನ ಸೀಕ್ರೆಟ್ಸನ್ನು ತೆರೆದಿಟ್ಟಿದ್ದಾರೆ. ಕುಮಾರಿ ಸೆಲ್ಜಾ ಏನಂತ ಹೇಳಿದರು, ಹರಿಯಾಣದಲ್ಲಿ ಎಲೆಕ್ಷನ್ ಸೋಲೋದಕ್ಕೆ ಒಳ ಜಗಳವೇ ಕಾರಣ ಅನ್ನೋದನ್ನು ಹೇಳಿದರು. ಪಾರ್ಟಿ ಓನ್ ಲೀಡರ್ಸೇ ಸೋಲಿಸಬೇಕು ಅಂತ ಕಾಯ್ತಿದ್ದಾರೆ ಅನ್ನೋದನ್ನು ಬಟ ಬಯಲು ಮಾಡಿದ್ರು. ನೆನಪಿಲ್ವ ನಿಮಗೆ ಅನ್ನೋವಂಥ ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಫಾರ್ಮರ್ ಮಿನಿಸ್ಟರ್ ಏನವ್ರ ಹೆಸರು, ಹರಿಯಾಣ ಕಾಂಗ್ರೆಸ್ನ ಲೀಡರ್ ರಾವ್ ನರೇಂದ್ರ ಸಿಂಗ್ ಅವರು ಕೂಡ ಹೇಳ್ತಾ ಇದ್ರು, ಕೋಆರ್ಡಿನೇಷನ್ ವಿದಿನ್ ದ ಪಾರ್ಟಿ ಗ್ರಾಸ್ ರೂಟ್ ಲೆವೆಲಲ್ಲಿ ಇಲ್ಲದೆ ಇರೋದೇ ಹರಿಯಾಣದಲ್ಲಿ ಈ ಪರಿಸ್ಥಿತಿಗೆ ಕಾರಣ ಅಂತ. ಫಾರ್ಮರ್ ಮಿನಿಸ್ಟರ್ ಹರಿಯಾಣ ರಿಸೈನ್ ಮಾಡಿದ್ರು, ಮೊನ್ನೆ ಅಷ್ಟೇ ರಿಸೈನ್ ಮಾಡಿದ್ರು. ಈ ಇನ್ಸಿಡೆಂಟನ್ನು ಕೋಟ್ ಮಾಡ್ತಾರೆ ಕಿರಣ್ ರಿಜಿಜು ಅವರು. ಕಾಂಗ್ರೆಸ್ಸು ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದರೆ ಕಾಂಗ್ರೆಸ್ನ ನಾಯಕರೇ ಕಾಂಗ್ರೆಸ್ನ ವಿರುದ್ಧ ಕೆಲಸ ಮಾಡ್ತಿದ್ದಾರೆ, ಅಂತಹ ಪರಿಸ್ಥಿತಿ ಇದೆ ಅಂತ 3 ಜನರ ಎಕ್ಸಾಂಪಲ್ ಕೊಡ್ತಾರೆ. ಸೆಲ್ಜಾ, ಮಾಜಿ ಮಿನಿಸ್ಟರ್, ಕಾಂಗ್ರೆಸ್ನ ಒಬ್ಬರು ಸೀನಿಯರ್ ಮೋಸ್ಟ್ ನಾಯಕನ ಎಕ್ಸಾಂಪಲ್ ಕೊಡ್ತಾರೆ. ಹಾಗೆ ಅದರ ಜೊತೆಗೆ ರಾವ್ ನರೇಂದ್ರ ಸಿಂಗ್ ಅವರು ಹೇಳಿದ್ದನ್ನು ಎಕ್ಸಾಂಪಲ್ ಕೊಡ್ತಾರೆ. ಹರಿಯಾಣದಲ್ಲಿ ನಿಮ್ಮ ಒಳ ಜಗಳ, ಜಟಾಪಟಿ, ಪಕ್ಷದೊಳಗಿನ ಬಣ ಬಡಿದಾಟದಿಂದ ಸೋಲಾಯಿತು ಅನ್ನೋದನ್ನು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದರೆ ನೀವು ಹೇಳ್ತಿದ್ದೀರಿ ಪಾಪ ಹರಿಯಾಣದಲ್ಲಿ 25 ಲಕ್ಷ ವೋಟ್ ಚೋರಿ ಆಗಿದೆ ಅಂತ. राहुल गांधी बोलते हैं वो एटम बम फूटने वाला है। इनका एटम बम कभी फटता क्यों नहीं है? ये कोई विषय को लेकर के गंभीरता से आता नहीं है। बोलते कि हाइड्रोजन बम फटेगा। आज का जो विषय को लेकर के मैं तो इतना दुखी हूं कि मैं इसको लेकर के आपसे बात करना पड़ रहा है। हरियाणा में चुनाव चल रहा था, उनके वरिष्ठ नेता कुमारी शैलजा ने उसी समय कहा कि हरियाणा में कांग्रेस जीत नहीं पाएंगे क्योंकि हरियाणा के कांग्रेस के नेता ही हराना चाहते हैं। अभी 3 दिन पहले उनके एक फॉर्मर मिनिस्टर ने कांग्रेस से इस्तीफा दिया और यह भी कहा कि कांग्रेस हरियाणा में इसलिए हारा कि कांग्रेस के नेता ही काम नहीं कर रहे थे और खुद ही हरा रहे हैं। और फिर कांग्रेस के जो वहां के प्रदेश अध्यक्ष, उनका नाम है राव नरेंद्र सिंह, उन्होंने कहा कि वहां तालमेल ही नहीं है ग्रास रूट में कांग्रेस पार्टी का, कैसे जीत सकते हैं? जब उनके नेता, कांग्रेस के नेता ही कह रहे हैं कि वो अपने वजह से हारे हैं। और हमारे वहां के हरियाणा के मुख्यमंत्री ने एक लाइन कहा कि हम चुनाव जीतेंगे, हमारा अच्छा व्यवस्था है। व्यवस्था मतलब क्या है? बीजेपी, हमारा डिसिप्लिन, हमारा काडर, हमारा जो कार्यकर्ता, हमारा नेता का समर्पण, हमारा कार्यकर्ताओं का त्याग, ये है हमारा व्यवस्था, ये है हमारी ताकत। इसी से हम विश्वास से कहते हैं कि हम चुनाव जीतेंगे। हम ಬಿಹಾರದ ಸೋಲನ್ನು ಒಪ್ಪಿಕೊಂಡು ಬಿಟ್ಟಿದ್ದೀರಿ ಪಾಪ. ಹಾಗಾಗಿ ನೀವು ಈಗ ಬಿಹಾರದ ಬಗ್ಗೆ ಮಾತಾಡ್ತಿಲ್ಲ, SIR ಮತ್ತೊಂದು ಅಂತ ಅದೆಲ್ಲ ವಿಷಯ ಬಿಟ್ಟುಬಿಟ್ಟಿದ್ದೀರಿ. ಬಿಹಾರದ್ದು ಗೊತ್ತಾಗ್ಬಿಟ್ಟಿದೆ ನಿಮಗೆ ಸೋಲೋದು. ಈಗ ಅದನ್ನು ಡೈವರ್ಟ್ ಮಾಡೋದಿಕ್ಕೆ ಹರಿಯಾಣದ ಸೋಲಿನ ವಿಷಯವನ್ನು ಈಗ ತೆಗೆದುಕೊಂಡಿದ್ದೀರಿ. ಅಷ್ಟೆಲ್ಲ ನಿಮ್ಮ ಹತ್ರ ದಾಖಲೆ ಇದ್ದರೆ ದಯವಿಟ್ಟು ಕಾನೂನು ಹೋರಾಟ ಮಾಡಬಹುದಲ್ವಾ ಅನ್ನುವಂಥ ಓಪನ್ ಚಾಲೆಂಜ್ BJPಯಿಂದ ಬಂದಿದೆ. ಸೊ ರಾಹುಲ್ ಗಾಂಧಿಯವರು ಈಗ ಬಾಂಬ್ ಮೇಲೆ ಬಾಂಬ್ ಸಿಡಿಸ್ತಿದ್ದಾರೆ. ಹೈಡ್ರೋಜನ್ ಬಾಂಬು, ಹರಿಯಾಣ ಬಾಂಬು, ಮಹದೇವಪುರ ಬಾಂಬು, ಆಳಂದ ಬಾಂಬು ಎಲ್ಲ ಸಿಡಿತಾ ಇದೆ. ಆದರೆ ಅದನ್ನು ಸಾಬೀತು ಮಾಡೋದಕ್ಕೆ ಕಾನೂನು ಮಾರ್ಗವನ್ನು ಯಾಕೆ ಆರಿಸ್ಕೊಳ್ತಿಲ್ಲ? ಅದು ಬೆಸ್ಟ್ ಆಪ್ಷನ್ ಅಲ್ವಾ? ಈಗ ಕಾಂಗ್ರೆಸ್ಗೂ ಕೋರ್ಟ್ ಮೇಲೆ ನಂಬಿಕೆ ಇದೆ ಈ ದೇಶದಲ್ಲಿ. ಸುಪ್ರೀಂ ಕೋರ್ಟ್ನ ತೀರ್ಪನ್ನು, ನಮ್ಮ ನ್ಯಾಯವನ್ನು ಎತ್ತಿ ಹಿಡಿದಿದೆ ಅಂತ ನಿಜಕ್ಕೂ ಎಷ್ಟೊಂದು ಸಲ ಕಾಂಗ್ರೆಸ್ ಕೂಡ ಶ್ಲಾಘಿಸಿದೆ. ಈ ದೇಶದಲ್ಲಿ ಕೋರ್ಟ್ ಮೇಲೆ ನಂಬಿಕೆ ಇದೆ ಕಾಂಗ್ರೆಸ್ಗೆ. BJPನೂ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಯಾವತ್ತೂ ಸ್ವಾಗತಿಸಿರೋದು ನೋಡಿದ್ದೀವಿ. ಇತ್ತೀಚೆಗೆಲ್ಲ BJP ಕೇಂದ್ರ ಸರ್ಕಾರದ ವಿರುದ್ಧ ಬಂದಿರೋದು ಇದೆಯಲ್ವ ಬೇಕಾದಷ್ಟು ತೀರ್ಪುಗಳು. ಸೊ ನಂಬಿಕೆಗೆ ಅರ್ಹವಾಗಿವೆ ಅನ್ನೋದನ್ನು ನೀವು ಒಪ್ಪಿಕೊಂಡಿದ್ದೀರಿ. ಹಾಗಿದ ಮೇಲೆ ಅದೇ ಕೋರ್ಟ್ ವ್ಯವಸ್ಥೆಯಲ್ಲಿ ವೋಟ್ ಚೋರಿ ನಿಮ್ಮ ದಾಖಲೆಯನ್ನು ಇಟ್ಟು ಯಾಕೆ ಕಾನೂನು ಹೋರಾಟ ಮಾಡಿ ಮೋದಿ ಕಟ್ ಹಾಕಬಾರ್ದು ನೀವು ಅನ್ನೋದೇ ಈಗ ಎಲ್ಲರನ್ನ, ಇಡೀ ದೇಶದ ಜನರನ್ನು ಕಾಡ್ತಿರೋ ಪ್ರಶ್ನೆ. ಇಷ್ಟು ದಾಖಲೆ ಇಟ್ಕೊಂಡು, ಸ್ಫೋಟಕ ದಾಖಲೆ ಇಟ್ಕೊಂಡು ಯಾರಾದರೂ ಏನೂ ಮಾಡದೆ ಸುಮ್ಮನೆ ಒಂದು PPT ಮಾಡಿ ಮನೆಗೆ ಹೋಗೋದಕ್ಕಾಗತ್ತಾ? ಅಷ್ಟಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯನಾ? ಎಲೆಕ್ಷನ್ ಕಮಿಷನ್ ಟೈಮ್ ಕೊಡ್ತು, ಡೆಡ್ ಲೈನ್ ಕೊಡ್ತು, 4 ದಿನ 5 ದಿನ 1 ವಾರ ಅಂತ ಬಂದು ದಾಖಲೆ ಕೊಡಿ, ನೀವು ಇಲ್ಲಿ ಬನ್ನಿ ಅಂತ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಈಗ ಮತ್ತೊಂದು ಬಾಂಬು. ಈ ರೀತಿ ಪ್ರೆಸೆಂಟೇಷನ್ನಿಂದ ಕಾಂಗ್ರೆಸ್ಗೆ ಲಾಭ ಆಗಲ್ಲ. ದಯವಿಟ್ಟು ನೀವು ಲಾಭ ಮಾಡಿಕೊಳ್ಳಿ, ಜನಕ್ಕೂ ಕೂಡ ಕ್ಲಾರಿಟಿ ಕೊಡಿ.
ಅನ್ನೋದು ಈಗ ಕೇಳಿ ಬರ್ತಿರುವ ಆಗ್ರಹ ರಾಹುಲ್ ಗಾಂಧಿಯವರು ಮಾಡಲೇಬೇಕಾಗಿರೋದು. ಈ ದೇಶದಲ್ಲಿ ಅಂಥದ್ದೇನೋ ನಡೀತಿದೆ ಅಂದರೆ ಎಕ್ಸ್ಪೋಸ್ ಮಾಡಬೇಕು, ಬರೀ ಪ್ರೆಸೆಂಟೇಷನ್ ಮೂಲಕ ಅಲ್ಲ, ಎಲ್ಲರೂ ನಂಬಿಕೆ ಇಟ್ಟಿರುವ ಕಾನೂನು ವ್ಯವಸ್ಥೆಯ ಮೂಲಕ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.